ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲುವರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಏನಪ್ಪ ಅಂತಂದರೆ SSGD 2026 ಒಂದು ನೇಮಕಾತಿ ರಿಸಲ್ಟ್ ಒಂದು ಯಾವಾಗ ಬರ್ಬೋದು ಎಂಬುದರ ಬಗ್ಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಮಗೆ ಸಂಪೂರ್ಣವಾದಂಥ ಮಾಹಿತಿ ದೊರೆತಾ ಹೋಗ್ತದೆ. ಅದೇ ರೀತಿಯಾಗಿ ವೇಕೆನ್ಸೀಸ್ ಇನ್ಕ್ರೀಸ್ ಆಗುತ್ತಾ ಎಂಬುದರ ಬಗ್ಗೆನೂ ಹೇಳ್ತಾ ಹೋಗ್ತೇನೆ. ಏನಪ್ಪ ಅಂತಂತಂದರೆ ಪ್ರೆಸೆಂಟು ಒಂದು CAPFನಲ್ಲಿ ಎಲ್ಲ ಫೋರ್ಸ್ನಲ್ಲಿ 61,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಅಂತೇಳಿ ಒಂದು ಅಪ್ಡೇಟ್ ಸಿಕ್ಕಿದೆ. ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಭಾವಿಸ್ತೀನಿ. 61,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಅಂತ ಹೇಳಿದರೆ, ಹಾಗಾಗಿ ಏನಾದರೂ ವೇಕೆನ್ಸಿ ಇನ್ಕ್ರೀಸ್ ಆಗ್ಬೋದಾ ಅಂತಂದರೆ ಚಾನ್ಸಸ್ ಇದೆ ಸ್ನೇಹಿತರೆ. ಬಟ್ ವೇಕೆನ್ಸೀಸ್ ಇನ್ಕ್ರೀಸ್ ಆಗಬೇಕು ಅಂತಂತಂದರೆ ಆಗಸ್ಟ್ 10 ಅಥವಾ 15 ಒಳಗಾಗಿ ಏನಾದರೂ ಬಂತು ನೋಟಿಸ್ ಅಂದರೆ ವೇಕೆನ್ಸಿ ಇನ್ಕ್ರೀಸ್ ಆಗುತ್ತೆ. ಇನ್ನು ಕೇವಲ 10 ರಿಂದ 15 ದಿನ ಮಾತ್ರ ಬಾಕಿ. ಓಕೆ, ಅದಕ್ಕಿಂತ ಜಾಸ್ತಿ ಹೋಯಿತು ಅಂತಂದರೆ ನಿಮ್ಮದು ವೇಕೆನ್ಸಿ ಇನ್ಕ್ರೀಸ್ ಆಗಲ್ಲ ಅಂತ ಅಂದ್ಕೊಳ್ರಿ. ಬಟ್ ವೇಕೆನ್ಸಿ ಇನ್ಕ್ರೀಸ್ ಆಗಬೇಕಂದ್ರೆ ಇನ್ನೊಂದು 10 ರಿಂದ 15 ದಿನದೊಳಗಡೆ ಏನಾದರೂ ವೇಕೆನ್ಸಿ ಇನ್ಕ್ರೀಸ್ ಆಗುವಂತಹ ನೋಟಿಸ್ ಬಂತು ಅಂತಂದರೆ ಆಗುತ್ತೆ ಅಂತ ಅಂದ್ಕೋಬೇಕಾಗತ್ತೆ. ಓಕೆನಾ? ಯಾಕಂತಂದರೆ ಭಾಳ ಲೇಟ್ ಆಗಿದೆ. ಈಗ ನೆಕ್ಸ್ಟು ರಿಸಲ್ಟೇ ಬಿಡ್ತಾರೆ ಸ್ನೇಹಿತರೆ. ರಿಸಲ್ಟು ಆಗಸ್ಟಲ್ಲಿ ನಿಮಗೆ ಖಂಡಿತವಾಗಿ ನೀವು ನೋಡ್ತೀರಾ, ರಿಸಲ್ಟು ಬರುತ್ತೆ. ಓಕೆನಾ? ಆಗಸ್ಟ್ ತಿಂಗಳಲ್ಲೇ ಬರುತ್ತೆ. ಇಲ್ಲಾಂತಂದರೆ ನೆಕ್ಸ್ಟ್ ಪ್ರೊಸೆಸ್ ಭಾಳ ಒಂದು ಡಿಲೇ ಆಗುವಂಥ ಕಾರಣಕ್ಕಾಗಿ ಆಗಸ್ಟ್ ತಿಂಗಳಲ್ಲಿ ನಿಮ್ಮೊಂದು ರಿಸಲ್ಟ್ ಬರುತ್ತೆ. ಮತ್ತು ವೇಕೆನ್ಸಿ ಇನ್ಕ್ರೀಸ್ ಆಗುವಂಥದ್ದು ಇನ್ನೊಂದು 10 ರಿಂದ 15 ದಿನದೊಳಗಡೆ ಗೊತ್ತಾಗುತ್ತೆ, ಆಗುತ್ತಾ ಅಥವಾ ಆಗಲ್ಲ ಅಂತೇಳಿ. ಓಕೆನಾ? ಇದು ಇವತ್ತಿನ ವೀಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.